ಕರ್ನಾಟಕದ ಅಧಿಕಾರ ಕೇಂದ್ರವನ್ನು ನಿರ್ಮಿಸಿದ ವ್ಯಕ್ತಿ. ಆದರೆ ಒಂದು ದಿನವೂ ಅದರೊಳಗೆ ಆಳ್ವಿಕೆ ನಡೆಸಲಿಲ್ಲ. ಅವರು ಅದರ ಕನಸು ಕಂಡರು ಮತ್ತು ಅದನ್ನು ನಿರ್ಮಿಸಿದರು. ಆದರೆ ರಾಜಕೀಯ ಅವರು ಎಂದಿಗೂ ಅದರೊಳಗೆ ಕುಳಿತುಕೊಳ್ಳದಂತೆ ಮಾಡಿಬಿಟ್ಟಿತು. ಕೆಂಗಲ್ ಹನುಮಂತಯ್ಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಂದಿನ ಮೈಸೂರು ರಾಜ್ಯದ 2ನೇ ಮುಖ್ಯಮಂತ್ರಿ. ಅಧಿಕಾರವು ಸಂಸ್ಕೃತಿ, ಗುರುತು ಮತ್ತು ಸ್ವಾಭಿಮಾನವನ್ನು ಪ್ರತಿಬಿಂಬಿಸಬೇಕು ಎಂದು ನಂಬಿದ್ದ ನಾಯಕ. ಬೆಂಗಳೂರು ವಸಾಹತುಶಾಹಿ ಆಳ್ವಿಕೆಯ ವಾಸ್ತುಶಿಲ್ಪವನ್ನು ಇನ್ನೂ ಧರಿಸಿದ್ದ ಕಾಲವದು. ಒಂದು ವಿದೇಶಿ ನಿಯೋಗದ ಭೇಟಿಯ ಸಮಯದಲ್ಲಿ ಹನುಮಂತಯ್ಯನವರು ಹೆಮ್ಮೆಯಿಂದ ಅವರಿಗೆ ಬೆಂಗಳೂರಿನ ಸುತ್ತಲೂ ತೋರಿಸುತ್ತಿದ್ದರು. ಆದರೆ ಆ ಸಂದರ್ಶಕರು ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ನಿಮ್ಮ ಸರ್ಕಾರಿ ಕಟ್ಟಡಗಳು ಯುರೋಪಿಯನ್ನಂತೆ ಯಾಕೆ ಕಾಣ್ತಿವೆ? ನಿಮ್ಮ ಸ್ವಂತ ಗುರುತು ಎಲ್ಲಿದೆ ಅಂತ. ಆ ಒಂದೇ ಒಂದು ಪ್ರಶ್ನೆ ಕರ್ನಾಟಕದ ಇತಿಹಾಸವನ್ನೇ ಬದಲಾಯಿಸಿತು. ಅವರು ಕೇವಲ ಶಾಸಕಾಂಗವನ್ನು ನಿರ್ಮಿಸುವುದಲ್ಲ, ಕರ್ನಾಟಕದ ಆತ್ಮಕ್ಕೆ ಸ್ಮಾರಕವನ್ನು ನಿರ್ಮಿಸಲು ನಿರ್ಧರಿಸಿದರು. ಈ ಹಿಂದೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿದ್ದ ಕೆ.ಸಿ. ರೆಡ್ಡಿಯವರು ಯೋಜಿಸಿದ್ದ ಸ್ವಂತ ಕಟ್ಟಡ ನಿರ್ಮಾಣದ ಯೋಜನೆಗೆ ಹನುಮಂತಯ್ಯನವರು ಚಾಲನೆ ನೀಡಿದರು. ಮೈಸೂರು ರಾಜ್ಯವು ಇನ್ನು ಮುಂದೆ ತನ್ನ ಗುರುತನ್ನು ಎರವಲು ಪಡೆಯುವುದಿಲ್ಲ ಎಂದು ಹನುಮಂತಯ್ಯ ನಿರ್ಧರಿಸಿದರು. ಸರಳ ಶಾಸಕಾಂಗ ಯೋಜನೆಯನ್ನು ತಿರಸ್ಕರಿಸಿದ ಅವರು ಚಾಲುಕ್ಯ, ಹೊಯ್ಸಳ, ವಿಜಯನಗರ ಮತ್ತು ಕದಂಬ ಶೈಲಿಗಳಿಂದ ಪ್ರೇರಿತವಾದ ಭವ್ಯವಾದ ರಚನೆಯನ್ನು ಆದೇಶಿಸಿದರು. ಹೀಗೆ ವಿಧಾನಸೌಧದ ನಿರ್ಮಾಣ ಪ್ರಾರಂಭವಾಯಿತು. ಕರ್ನಾಟಕದಾದ್ಯಂತದ 1,500 ನುರಿತ ಕುಶಲಕರ್ಮಿಗಳು ಮತ್ತು ಖೈದಿಗಳು ಸೇರಿದಂತೆ 5,000ಕ್ಕೂ ಹೆಚ್ಚು ಕಾರ್ಮಿಕರೊಂದಿಗೆ ವಿಧಾನಸೌಧ ನಿಧಾನವಾಗಿ ಮೇಲಕ್ಕೇರಿತು. ಭವ್ಯತೆ ಮತ್ತು ಪ್ರಜಾಪ್ರಭುತ್ವ ಮನೋಭಾವದ ಬೃಹತ್ ಸಮ್ಮಿಲನದ ಪ್ರತೀಕವಾಯಿತು. ಆದರೆ ವಿಧಿಯಾಟ ಬೇರೆಯದೇ ಇತ್ತು. ಕಟ್ಟಡ ನಿರ್ಮಾಣ ಕಾರ್ಯ ಮುಗಿಯುವ ಹಂತದಲ್ಲಿದ್ದಾಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದೊಳಗಿನ ರಾಜಕೀಯ ಹೀನ ಹಂತ ತಲುಪಿತು. ಹನುಮಂತಯ್ಯನವರು ತೀವ್ರ ವಿರೋಧ, ಗುಂಪುಗಾರಿಕೆ ಮತ್ತು ತಮ್ಮದೇ ಪಕ್ಷದೊಳಗಿನ ಬೆಂಬಲ ನಷ್ಟವನ್ನು ಎದುರಿಸಿದರು. 1956ರ ಆಗಸ್ಟ್ನಲ್ಲಿ ವಿಧಾನಸೌಧ ಪೂರ್ಣಗೊಳ್ಳುವ ಕೆಲವೇ ವಾರಗಳ ಮೊದಲು ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. 1956ರ ಅಕ್ಟೋಬರ್ನಲ್ಲಿ ವಿಧಾನಸೌಧ ಉದ್ಘಾಟನೆಯಾಯಿತು. ಆದರೆ ಅದನ್ನು ಕಲ್ಪಿಸಿದ ವ್ಯಕ್ತಿ, ಅದಕ್ಕಾಗಿ ಹಗಲಿರುಳು ಶ್ರಮಿಸಿದ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಉಳಿದಿರಲಿಲ್ಲ. ಅವರು ಅದರೊಳಗಿಂದ ಎಂದಿಗೂ ಆಳ್ವಿಕೆ ನಡೆಸಲಿಲ್ಲ. ಅಧಿಕಾರ ತಾತ್ಕಾಲಿಕ, ಆದರೆ ದೃಷ್ಟಿಕೋನ ಶಾಶ್ವತ.